ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಉಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಏನೋ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪ್ರತಿಯೊಂದು ವಿಡಿಯೋಸಲ್ಲಿ ಕೂಡ ಉಪಯುಕ್ತವಾಗಿರುವಂಥ ವಿಚಾರಗಳನ್ನ ತಿಳಿಸ್ಕೊಡ್ತಾ ಬಂದಿದ್ದೀರಾ. ಎಲ್ರಿಗೂ ಕೂಡ ಅನುಕೂಲ ಆಗ್ತಿದೆ, ಕಮೆಂಟ್ಸ್ ಮುಖಾಂತರ ಕೂಡ ತಿಳಿಸ್ತಾ ಇದ್ದಾರೆ. ಅವರೆಲ್ಲರ ಪರವಾಗಿ ತಮಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಇನ್ನು ಯಾವುದೇ ರೀತಿಯಾಗಿರುವಂಥ ಬಿಸ್ನೆಸ್ ಮಾಡುವಾಗ ಅವ್ರು ಮಾಡ್ತಾ ಇರುವಂಥ ಬಿಸ್ನೆಸ್ಸು ಅವರಿಗೆ ವಶ ಆಗಬೇಕು ಅಥವಾ ಲಾಭವನ್ನು ತಂದುಕೊಡ್ಬೇಕು ಅಂತಂದರೆ ಏನಾದರೂ ತಂತ್ರ ಪದ್ಧತಿಯನ್ನು ಫಾಲೋ ಮಾಡ್ಬೋದಾ ಗುರುಗಳೇ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ವ್ಯಾಪಾರ ಕೆಲವೊಬ್ಬರ ಅಭಿರುಚಿ ಅದು. ಅವರು ಹೇಗೆ ನಡೆಸ್ತಾರೋ ಹಾಗೆ, ಎಷ್ಟು ಪ್ರೀತಿ ವಾತ್ಸಲ್ಯ ನಡೆದುಕೊಳ್ತಾರೋ ಹಾಗೆ ಜನರನ್ನು ಅವ್ರಗಡೆ ಸೆಳೆತ ಮಾಡ್ಕೊಳ್ಳೋಂತಿರಬೇಕು. ಸುಮ್ಮನೆ ಈ ರೇಗಾಡೋ ಮನಸ್ಸಿದ್ದವರು ಬಿಸ್ನೆಸ್ ಆಗಲ್ಲ. ಪೇಷನ್ಸ್ ಬೇಕು ಅಂತ ಪೇಷನ್ಸ್ ಜೊತೆಗೆ ಕಳಕಳಿ ಇರ್ಬೇಕು, ಅವರಲ್ಲಿ ಇರಬೇಕು. ಅಂದ್ರೆ ಅಸನ್ಮುಖಿ ಅಂತಾರಲ್ಲ, ಅಂಥವರು ಇದ್ದು ಮಾಡುವಂಥದ್ದು ಆ ಲಕ್ಷಣನೇ ಬೇರೆ ಇರುತ್ತೆ. ಇನ್ನು ಕೆಲವು ಲಕ್ಷಣನೇ ಬೇರೆ ಇರುತ್ತೆ. ನಾನು ಇಬ್ಬರಿಗೂ ಸೇರೋ ಒಂದು ರೆಮಿಡಿ ಕೊಟ್ಟಾಗ ಒಬ್ಬರು ಪಾಸ್ ಆಗ್ತಾರೆ, ಅವ್ರು ಫೇಲ್ ಆಗ್ತಾರೆ. ಯಾಕೆ ಅಂದರೆ ಅವರು ನಡೆದುಕೊಳ್ಳೋ ವಿಧಾನಗಳವು. ನನಗೇನು ಎಲ್ಲರೂ ಹಾಕಬೇಕು ಅಂತ ಉದ್ದೇಶ ಇರುತ್ತೆ ಇದ್ರ ಕೊಡುವಾಗ. ಅದಕ್ಕೆ ಇಲ್ಲಿ ಈ ಬೀಜ ಸಂಪುಟವನ್ನು ಕೊಡುವಾಗ 100ಕ್ಕೆ 100 ಆಗಲೇಬೇಕದು. ಈಗ ನೀವು ಮಳೆ ಬಂದಿದೆ, ಹೊಲವನ್ನು ಬಿತ್ತಿದ್ದೀರ ಅಂತಂದರೆ ಕೈ ತುಂಬ ಹಿಡಿದುಕೊಂಡ ಒಂದು ರಾಗಿ ಚೆಲ್ಲಿದ್ರೆ ಆ ಕೈ ತುಂಬ ಇಟ್ಟಿರೋವಂಥದ್ದು ಏನಿತ್ತು 10 ಹೋದ್ರು ಉಳಿದು ಬರ್ಬೇಕು ತಾನೆ, ಬಂದೇ ಬರುತ್ತೆ. ನೆಲಕ್ಕೆ ಬಿದ್ದಿದೆ ಅಂತಂದರೆ, ಮಳೆ ಬಿದ್ದು ಆ ನೆಲ ಹದ ಆಗಿದೆ ಅಂತಂದರೆ ನೀವು ಗೆಲ್ತೀರಿ ಅಂತ. ಆ ಬೀಜಾಕ್ಷರಗಳ ಬಲಾನೇ ಹಾಗೆ ಅಂತ. ಆ ನೆಲಕ್ಕೆ ಬಿದ್ದ ಬೀಜ ಹೇಗೋ ಈ ಯಂತ್ರದ ಬರೆದ ಬೀಜಾಕ್ಷರ ಅಷ್ಟೇ ಶಕ್ತಿ ಇರುತ್ತೆ. ಅದನ್ನು ನೀವು ಮಾಡ್ಕೊಳ್ಬೇಕು. ಇದನ್ನು ಸ್ವಲ್ಪ ವಿಭಿನ್ನ ಹೇಗೆ ಮಾಡ್ಕೊಳ್ಬೇಕು ಅಂತಂದರೆ, ಅಮ್ಮನವರ ದೇವಸ್ಥಾನದಲ್ಲಿ ಶುಕ್ರವಾರ ಮಂಗಳವಾರ, ಒಂದು ವಾರದಲ್ಲಿ ಬರುವ ಮಂಗಳವಾರ ಶುಕ್ರವಾರ 2 ದಿನ ಆಯ್ಕೆ ಮಾಡಿಕೊಂಡು ಕುಂಕುಮಾರ್ಚನೆ ಮಾಡಿಸಿರಬೇಕು. ಆ ಕುಂಕುಮವನ್ನು ಸ್ವಲ್ಪ ಬೆಲ್ಲದ ನೀರಿಂದ ನೀವು ಸ್ವಲ್ಪ ಚಿಕ್ಕದಾಗಿ, ಅಷ್ಟು ಕುಂಕುಮ ಅಲ್ಲ, ಚಿಕ್ಕದಾಗಿ ಒಂದು ತಟ್ಟೆಗೆ ಹಾಕ್ಕೊಂಡು ಕಲಿಸ್ಕೊಂಡು ಈ ಒಂದು ಅದ್ರ ಮೇಲೆ ತಾಮ್ರದ ತಗಡಾಗಿರಬಹುದು ಅಥವಾ ಬೂರ್ಜಪತ್ರೆ ಶ್ರೇಷ್ಠ ಇದಕ್ಕೆ. ಆ ಬೂರ್ಜಪತ್ರೆ ಮೇಲೆ ನೀವು ಬರೆಯಬೇಕು ನಾನು ಕೊಡುವ ಈ ಬೀಜಾಕ್ಷರಗಳನ್ನು. ಅದನ್ನು ಹಾಗೆ ಫೋಲ್ಡ್ ಎಲ್ಲ ಮಾಡಬಾರ್ದು, ಒಂದು ಸಣ್ಣ ಡಬ್ಬಿಯಲ್ಲಿ ಹಾಕಿ ಇಡಬೇಕು. ಏಕಾಕ್ಷಿ ನಾರಿಯರ್, ಒಂದೇ ಒಂದು ಏಕಾಕ್ಷಿ ನಾರಿಯರ್ ನಿಮಗೆ ಗಂಧಿಗೆ ಸಿಗುತ್ತೆ. ಆ ಗಂಧಿಗೆ ಅಂಗಡಿಯಲ್ಲಿ ಸಿಗುವ ಏಕಾಕ್ಷಿ ನಾರಿಯರ್, ಒಂದು ಪಚ್ಚಕರ್ಪೂರ, ಒಂದು ಸ್ವಲ್ಪ ಆ ಕವಡೆ 6, ಗೋಮತಿ ಚಕ್ರ 6, ಆ ಒಂದು ಬೂರ್ಜಪತ್ರೆಯ ಮೇಲೆ ಇಟ್ಟಿರುವ ಡಬ್ಬಿ ಒಳಗಡೆ ಇಷ್ಟನ್ನು ಹಾಕಿ ನೀವು ತೆಗೆದು ನೋಡಿದ್ರೆ ಗಮಗಮಿಸಬೇಕು, ಆಗಿರಬೇಕದು. ಅದರ ಸ್ವಲ್ಪ ಕುಂಕುಮ ಕೇಸರಿ ಕೂಡ ಹಾಕಿರತಕ್ಕಂತಹದ್ದು. ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ. ಇಷ್ಟನ್ನು ಮಾಡುತ್ತಾ ಯಾರು ಮಾಡಿರುತ್ತೀರೋ ಅವರೇ ಯಾರಿಗೂ ಕಾಣದ ಹಾಗೆ ನಿಮ್ಮ ತಿಜೋರಿ, ನೀರುವ ಅಂಗಡಿ, ನೀವು ಅಂಗಡಿ ಎಲ್ಲಾದರೂ ಇರಲಿ, ಮನೆಯಲ್ಲಿ ಬೇಕಾದ್ರೂ ಕೂಡ ಇದನ್ನು ಮಾಡ್ಕೋಬೋದು. ನೀವು ಒಟ್ಟಾರೆಯಾಗಿ 2 ಸಲ ನೀವು ಮಾಡಿರಬೇಕು. ಒಂದು ವಾರದಲ್ಲಿ ಮಂಗಳವಾರ ಮತ್ತು ಶುಕ್ರವಾರ ಕುಂಕುಮಾರ್ಚನೆ ಮಾಡಿರಬೇಕು. ಆ ಕುಂಕುಮವನ್ನು ನೀವು ಹಣೆಗೆ ತರಿಸಬೇಕು. ಆ ಕುಂಕುಮದಂದರೆ ಈ ಬೀಜಾಕ್ಷರ ಬರೆದಿರಬೇಕು. ಆ ಚಾರ್ಟ್ ನಿಮಗೆ ಕೊಡ್ತೇನೆ. ಇದೀಗ ಚಾರ್ಟ್ ನೋಡ್ತಾ ಇದ್ದೀರಲ್ಲ, ಹಾಗೆ ಬಾಕ್ಸ್ ಮಾಡ್ಕೊಳ್ತೀರಿ. ಅಂತ ಆ ಬಾಕ್ಸ್ಗಳು ಮಾಡಿಕೊಳ್ತಾ ನೀವು ಸುತ್ತಲೂ ಬೀಜಾಕ್ಷರ ಚತುರಶ್ರಾಕಾರ ಇರುತ್ತೆ. ಎಲ್ಲದರಲ್ಲೂ ಕೂಡ ಬಾಣಾಕಾರ ಮಾಡ್ಕೊಂಡಿರ್ತೀರಿ, ಅಂದರೆ ತ್ರಿಶೂಲ ಇರುತ್ತೆ ನೋಡಿ. ಮೇಲೆ ಓಂ ಶ್ರೀ ಅಂತಿದೆ. ಅದಾದ ಮೇಲೆ ಆ ಒಂದು 10 ಕಡೆ ಬರ್ತಕ್ಕಂಥದ್ದು ರೀಂ 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 ಅನ್ನೋ ಬೀಜಾಕ್ಷರಗಳು. ಮೇಲೆ 4, ಕೆಳಗಡೆ 4, ಆ ಕಡೆ ಈ ಕಡೆ ಒಂದೊಂದು, ಒಟ್ಟು 10 ಬೀಜಾಕ್ಷರಗಳಾಗತ್ತೆ. ಒಂದೇ ಬೀಜಾಕ್ಷರ 10 ಕಡೆ ಬರೆಯುವಂಥದ್ದು. ದೇವದತ್ತ ಅಂತ ಇದೆಯಲ್ಲ, ಅಲ್ಲಿ ಮಾತ್ರ ನಿಮ್ಮ ಅಂಗಡಿ ಹೆಸರು ಅಥವಾ ಆ ಅಂಗಡಿಯಲ್ಲಿ ಕೂರ್ತಕ್ಕಂತಹ ಯಜಮಾನನ ಹೆಸರನ್ನು ಈ ಒಂದು ಬೂರ್ಜಪತ್ರೆಯಲ್ಲಿ ನಮೂದಿಸಿ, ಆ ಬೂರ್ಜಪತ್ರೆಯನ್ನು ನಮೂದಿಸಿರುವ ಆ ಬಾಕ್ಸ್ ಏನಿದೆಯೋ ಇದು ಮಾತ್ರ ನಿಮ್ಮ ಅಂಗಡಿ ಅಥವಾ ತಿಜೋರಿ, ನಿಮ್ಮೊಬ್ಬರಿಗೆ ಇದು ಸಮರ್ಪಣೆ ಆಗಬೇಕು. ನೀವೇ ಅದನ್ನು ಮುಟ್ಟಿ ನಮಸ್ಕಾರ ಮಾಡ್ಕೋಬೇಕು. ಆಗ ನಿಮ್ಮ ವ್ಯಾಪಾರ ಅತ್ಯಂತ ಅದ್ಭುತವಾದ ಸಂಪನ್ನ, ಅಂದರೆ ಈ ಸಂಪತ್ತು ಸಮೃದ್ಧಿಯಾಗಿ ಬಂದಾಗ ಸಂಪನ್ನ ಅಂತ ಕರೀತಾರೆ. ಸಂಪನ್ನವಾಯಿತು ಅಂತ, ಖುಷಿ ಆಯಿತು ಅಂತ. ಊಟ ಸಂಪನ್ನವಾಯಿತು, ಊಟ ಆಯಿತು ಬೇರೆ, ಊಟ ಸಂಪನ್ನವಾಯಿತು, ಭಾಳ ಸಂತೋಷ ಆಯಿತು ಅಂತ. ಹಾಗೆ ನಿಮಗೆ ವ್ಯಾಪಾರ ಅತ್ಯಂತ ಅದ್ಭುತವಾಗಿ
ಸಮೃದ್ಧಿಯ ಸಂಪತ್ತನ್ನು ಕೊಡುವಲ್ಲಿ ಸಂಪನ್ನವಾಗುತ್ತೆ ಪ್ರೀತಿಯ ಬಂಧುಗಳೇ. ಖಂಡಿತವಾಗ್ಲೂ ಗುರುಗಳೇ, ಅವರು ವ್ಯಾಪಾರ ಯಾವುದೇ ರೀತಿ ಮಾಡ್ತಾ ಇರಲಿ, ಇವಾಗ ನೀವು ತಿಳಿಸಿರುವಂಥ ತಂತ್ರಕ್ಕೆ ಮಂಗಳವಾರ ಶುಕ್ರವಾರವನ್ನು ಬಳಸ್ಕೊಳ್ಳೋದು ಹೇಗೆ, ಜೊತೆಗೆ ಮನೆಯಲ್ಲಿ ಕೂಡ ಇದನ್ನು ಅವ್ರು ಮಾಡಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ವ್ಯಾಪಾರ ಅಭಿವೃದ್ಧಿ ಆಗೋದಕ್ಕೆ, ಸಂಪನ್ನ ಆಗೋದಕ್ಕೆ ಹೇಗೆ ಸಹಾಯ ಮಾಡುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಧನ್ಯವಾದಗಳು, ನಮಸ್ಕಾರ. ಹರೇ ಶ್ರೀನಿವಾಸ. ನೀವು ಕೂಡ ವ್ಯಾಪಾರ ಮಾಡ್ತಾ ಇದ್ದೀರಾ, ಅದರಲ್ಲಿ ನೀವು ಅಭಿವೃದ್ಧಿಯನ್ನು ಕಾಣಬೇಕು, ಉನ್ನತ ಸ್ಥಾನವನ್ನು ನೋಡಬೇಕು ಅಂತಂದರೆ ಗುರುಗಳು ತಿಳಿಸಿರುವಂಥ ಈ ತಂತ್ರವನ್ನು ಫಾಲೋ ಮಾಡಿ. ನಮಸ್ಕಾರ.